ದಲಿತ ಕೋಟ ಹೇಳ್ತೀರಾ ಸರ್ ನೀವು? ದಲಿತ ಕೋಟದಲ್ಲಿ ನೀವು ಕೇಳ್ತೀರಾ ಸರ್? ಹಾಗಾದ್ರೆ ಕೋಟ ಅಂತ ಕಾನ್ಸ್ಟಿಟ್ಯೂಷನ್ ಎಲ್ಲಪ್ಪ ಪೋಸ್ಟ್ ಇದೆ, ಸಾಮರ್ಥ್ಯದ ಮೇಲೆ ಕೊಡುವಂಥವೆಲ್ಲ. ಅನೇಕ ಜನ ದಲಿತರಲ್ಲಿ ದಕ್ಷತೆ, ಪ್ರಾಮಾಣಿಕತೆ, ಸಾಮರ್ಥ್ಯ ಇರೋರು ಬೇಕಾದಷ್ಟು ಜನ ಇದ್ದಾರೆ. ಆ ಸಾಮರ್ಥ್ಯದ ಆಧಾರದ ಮೇಲೆ ಕೊಡಬೇಕು, ದಲಿತ ಕೋಟ ಅಂತಿಲ್ಲ. ಈ ಹಿಂದೆ ಹೈಕಮಾಂಡಿಗೆ ನೇರವಾಗಿ ಡಿ.ಸಿ.ಎಂ ಅಂದರೆ ಡಿ.ಕೆ. ಸುರೇಶ್ ಶಿವಕುಮಾರ್ ಅವರು ಹೇಳಿದರು, ಯಾವುದೇ ಕಾರಣಕ್ಕೂ ಮತ್ತೆ ರಾಜ್ಯದಲ್ಲಿ 2-3 ಡಿ.ಸಿ.ಎಂ ಹುದ್ದೆಗಳ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಎಲ್ಲೋ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಎಲ್ಲೋ ಒಂದು ಕಡೆ ಅವರ ಶಕ್ತಿಯನ್ನು ಕುಗ್ಗಿಸೋ ಕೆಲಸಕ್ಕೆ ಮುಂದೆ ಆಗ್ತಿದೆ ಸಿದ್ದರಾಮಯ್ಯ. ಯಾರ ಶಕ್ತಿ ಯಾರು ಕುಂದಿಸೋ ಪ್ರಯತ್ನ ಮಾಡಲ್ಲ. ಏನೇ ತೀರ್ಮಾನಗಳಾಗಿದ್ರು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅಂತಿಮವಾಗಿ ಕಾಂಗ್ರೆಸ್ಸಿನ ತೀರ್ಮಾನ. ಅದು ನಿಮ್ಗೆ ಹೇಳೋಕ್ಕಾಗತ್ತಾ? ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅವ್ರು ಕೇಳಿದಾಗ ತಾನೇ ಹೇಳ್ಬೇಕು. ಅಲ್ಲಿ ನಾನು ಕೇಳಿದಾಗ ಅಲ್ಲಿ ಹೇಳ್ಬೇಕು, ಅದು ಖಂಡಿತ ಹೇಳ್ತೀನಿ. ಹಾಗಾದ್ರೆ ಪರೋಕ್ಷವಾಗಿ ತಾವು ಕೂಡ ಆಕಾಂಕ್ಷೆ ಅಂತ ಆಯ್ತು ಸರ್? ಪಕ್ಷ ಪರೋಕ್ಷ ಪ್ರಶ್ನೆ ಬರೋದೇ ಇಲ್ಲ, ಪಾರ್ಟಿ ಮ್ಯಾಟರ್. ಸರ್, ಚನ್ನಪಟ್ಟಣ ಬೈ ಎಲೆಕ್ಷನ್ ಸಂಬಂಧಿಸಿದ ಡಿ.ಕೆ.ಶಿ ಅವರು ಸ್ಪರ್ಧೆ ಮಾಡ್ತಾರೆ. ಸತೀಶ್ ಚಂದ್ರನ್ ಅಡಿಕೆ ತಟ್ಟೆ ತಯಾರಿ ಬಿಸ್ನೆಸ್ನಲ್ಲಿ 17% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇಲ್ಲಿ ಹೇಳಿದ್ರೆ ಸ್ಪರ್ಧೆ ಮಾಡ್ತೀನಿ ಅಂತವರು. ಈಸ್ ಎ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್. ಈಗ ನಗರಕ್ಕೆ 2 ಸಾರಿ ಬಂದೆ ನಾನು. ಚಾಮರಾಜನಗರದ ಅಸೆಂಬ್ಲಿ ನಿಲ್ತೀನಿ ಅಂತ ಅರ್ಥ. ಐ ಆಮ್ ಎ ಮಿನಿಸ್ಟರ್. ಈಸ್ ಎ ಮಿನಿಸ್ಟರ್ ಇನ್ಚಾರ್ಜ್ ಆಫ್ ದಟ್ ಡಿಸ್ಟ್ರಿಕ್ಟ್. ಡೆವಲಪ್ಮೆಂಟು, ಸಾರ್ವಜನಿಕ ರಾಮಲಿಂಗಾರೆಡ್ಡಿ ಅವರು ಸರ್ ಇನ್ಚಾರ್ಜ್. ಡಸಂಟ್ ಮ್ಯಾಟರ್, ಈ ಬಿಲಾಂಗ್ಸ್ ಟು ದ ಡಿಸ್ಟ್ರಿಕ್ಟ್. ಈಸ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್. ರಾಜ್ಯದ ಯಾವ ಭಾಗಕ್ಕಾದರೂ ಹೋಗೋಕ್ಕೆ ಅವ್ರಿಗೆ ಸಂವಿಧಾನವಾಗಿ ಎಲ್ಲ ಮಿನಿಸ್ಟ್ರಿಗಳಿಗೂ ಅಧಿಕಾರ ಇದೆ. ನಾಟ್ ನೆಸೆಸರಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅಲೋನ್. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂದರೆ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಅಲ್ಲ. ಅಲ್ಲಿ ಜಿಲ್ಲೆಯ ಆಡಳಿತಗಳು ಆಗುವಗಳು ನೋಡ್ಕೊಳ್ಳೋಕ್ಕೆ ಒಬ್ಬರು ಉಸ್ತುವಾರಿಯಾಗಿ ನೇಮಿಸಿರ್ತಾರೆ ಅಷ್ಟೇ. ಬಟ್ ಈಸ್ ನಾಟ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ. ದಲಿತ ಕೋಟ ಹೇಳ್ತೀರಾ ಸರ್ ನೀವು? ದಲಿತ ಕೋಟದಲ್ಲಿ ನೀವು ಕೇಳ್ತೀರಾ ಸರ್? ಹಾಗಾದ್ರೆ ಕೋಟ ಅಂತ ಕಾನ್ಸ್ಟಿಟ್ಯೂಷನ್ ಎಲ್ಲಪ್ಪ ಪೋಸ್ಟ್ ಇದೆ, ಸಾಮರ್ಥ್ಯದ ಮೇಲೆ ಕೊಡುವಂಥವೆಲ್ಲ. ಅನೇಕ ಜನ ದಲಿತರಲ್ಲಿ ದಕ್ಷತೆ, ಪ್ರಾಮಾಣಿಕತೆ, ಸಾಮರ್ಥ್ಯ ಇರೋರು ಬೇಕಾದಷ್ಟು ಜನ ಇದ್ದಾರೆ. ಆ ಸಾಮರ್ಥ್ಯದ ಆಧಾರದ ಮೇಲೆ ಕೊಡಬೇಕು, ದಲಿತ ಕೋಟ ಅಂತಿಲ್ಲ. ಈ ಹಿಂದೆ ಹೈಕಮಾಂಡಿಗೆ ನೇರವಾಗಿ ಡಿ.ಸಿ.ಎಂ ಅಂದರೆ ಡಿ.ಕೆ. ಸುರೇಶ್ ಶಿವಕುಮಾರ್ ಅವರು ಹೇಳಿದರು, ಯಾವುದೇ ಕಾರಣಕ್ಕೂ ಮತ್ತೆ ರಾಜ್ಯದಲ್ಲಿ 2-3 ಡಿ.ಸಿ.ಎಂ ಹುದ್ದೆಗಳ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಎಲ್ಲೋ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಎಲ್ಲೋ ಒಂದು ಕಡೆ ಅವರ ಶಕ್ತಿಯನ್ನು ಕುಗ್ಗಿಸೋ ಕೆಲಸಕ್ಕೆ ಮುಂದೆ ಆಗ್ತಿದೆ ಸಿದ್ದರಾಮಯ್ಯ. ಯಾರ ಶಕ್ತಿ ಯಾರು ಕುಂದಿಸೋ ಪ್ರಯತ್ನ ಮಾಡಲ್ಲ. ಏನೇ ತೀರ್ಮಾನಗಳಾಗಿದ್ರು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅಂತಿಮವಾಗಿ ಕಾಂಗ್ರೆಸ್ಸಿನ ತೀರ್ಮಾನ. ಅದು ನಿಮ್ಗೆ ಹೇಳೋಕ್ಕಾಗತ್ತಾ? ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅವ್ರು ಕೇಳಿದಾಗ ತಾನೇ ಹೇಳ್ಬೇಕು. ಅಲ್ಲಿ ನಾನು ಕೇಳಿದಾಗ ಅಲ್ಲಿ ಹೇಳ್ಬೇಕು, ಅದು ಖಂಡಿತ ಹೇಳ್ತೀನಿ. ಹಾಗಾದ್ರೆ ಪರೋಕ್ಷವಾಗಿ ತಾವು ಕೂಡ ಆಕಾಂಕ್ಷೆ ಅಂತ ಆಯ್ತು ಸರ್? ಪಕ್ಷ ಪರೋಕ್ಷ ಪ್ರಶ್ನೆ ಬರೋದೇ ಇಲ್ಲ, ಪಾರ್ಟಿ ಮ್ಯಾಟರ್. ಸರ್, ಚನ್ನಪಟ್ಟಣ ಬೈ ಎಲೆಕ್ಷನ್ ಸಂಬಂಧಿಸಿದ ಡಿ.ಕೆ.ಶಿ ಅವರು ಸ್ಪರ್ಧೆ ಮಾಡ್ತಾರೆ. ಇಲ್ಲಿ ಹೇಳಿದ್ರೆ ಸ್ಪರ್ಧೆ ಮಾಡ್ತೀನಿ ಅಂತವರು. ಈಸ್ ಎ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್. ಈಗ ನಗರಕ್ಕೆ 2 ಸಾರಿ ಬಂದೆ ನಾನು. ಚಾಮರಾಜನಗರದ ಅಸೆಂಬ್ಲಿ ನಿಲ್ತೀನಿ ಅಂತ ಅರ್ಥ. ಐ ಆಮ್ ಎ ಮಿನಿಸ್ಟರ್. ಈಸ್ ಎ ಮಿನಿಸ್ಟರ್ ಇನ್ಚಾರ್ಜ್ ಆಫ್ ದಟ್ ಡಿಸ್ಟ್ರಿಕ್ಟ್. ಡೆವಲಪ್ಮೆಂಟು, ಸಾರ್ವಜನಿಕ ರಾಮಲಿಂಗಾರೆಡ್ಡಿ ಅವರು ಸರ್ ಇನ್ಚಾರ್ಜ್. ಡಸಂಟ್ ಮ್ಯಾಟರ್, ಈ ಬಿಲಾಂಗ್ಸ್ ಟು ದ ಡಿಸ್ಟ್ರಿಕ್ಟ್. ಈಸ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್. ರಾಜ್ಯದ ಯಾವ ಭಾಗಕ್ಕಾದರೂ ಹೋಗೋಕ್ಕೆ ಅವ್ರಿಗೆ ಸಂವಿಧಾನವಾಗಿ ಎಲ್ಲ ಮಿನಿಸ್ಟ್ರಿಗಳಿಗೂ ಅಧಿಕಾರ ಇದೆ. ನಾಟ್ ನೆಸೆಸರಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅಲೋನ್. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂದರೆ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಅಲ್ಲ. ಅಲ್ಲಿ ಜಿಲ್ಲೆಯ ಆಡಳಿತಗಳು ಆಗುವಗಳು ನೋಡ್ಕೊಳ್ಳೋಕ್ಕೆ ಒಬ್ಬರು ಉಸ್ತುವಾರಿಯಾಗಿ ನೇಮಿಸಿರ್ತಾರೆ ಅಷ್ಟೇ. ಬಟ್ ಈಸ್ ನಾಟ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ.